ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಅಲ್ಲಿ ನಮ್ಮ ರಾಶಿಕಾ ವರ್ಸಸ್ ನಮ್ಮ ರಕ್ಷಿತ್ ಅವ್ರ ಮಧ್ಯೆ ಕಿತ್ತಾಟ ನಡೀತಾ ಇದೆ. ಅಂಡ್ ಒಂದು ಲೆವೆಲ್ ಹೋಗಬೇಕು ಅಂದ್ರೆ ಫಿಸಿಕಲ್ ಆಗೋ ರೇಂಜಿಗೆಲ್ಲ ಹೊರಟೋಗಿದೆ. ಅಂಡ್ ಅಲ್ಲಿ ಫಸ್ಟ್ ಒಂದು ರಾಶಿಕಾ ಕೈ ಹಿಡಿತಾರೆ, ಭುಜ ಹಿಡಿತಾರೆ, ಸಾರಿ ಕೈ ಎಲ್ಲ ಅವ್ರ ಕೈನ ತಂದು ಭುಜ ಹಿಡಿತಾರೆ ರಕ್ಷಿತ್ ಅವ್ರದ್ದು. ಅಂಡ್ ಅವರು ಫುಲ್ ತಳ್ಳೆ ಬಿಡ್ತಾರೆ ರಾಶಿಕಾಗೆ ರಕ್ಷಿತ್ ಅವರು. ಸೊ ಅಷ್ಟೊಂದು ಹೀಟ್ ಕ್ರಿಯೇಟ್ ಆಯ್ತಾ ಸೊ ಆ ಒಂದು ನಾಮಿನೇಷನ್ ಅಲ್ಲಿ ಅಂತ. ಫಸ್ಟ್ ಆಫ್ ಆಲ್ ಇವ್ರದ್ದು ಈ ನಾಮಿನೇಷನ್ ಮಾಡುವಂಥದ್ದು ಆಕ್ಟಿವಿಟಿಗಳು ಹೆಂಗಿರುತ್ತೆ ಬಿಗ್ ಬಾಸ್ ಅವ್ರದ್ದು ಅಂತಂದ್ರೆ ನಮ್ಮ ಕನ್ನಡದ ಮುಖ್ಯವಾಗಿ ಸೊ ಅದು ಸಿಕ್ಕಾಪಟ್ಟೆ ಪ್ರವೋಕಿಂಗ್ ಆಗಿರುವಂಥ ಒಂದು ಚಟುವಟಿಕೆಗಳು ಇರ್ತವೆ. ಅಂದರೆ ಸುಟ್ಟಾಕುವಂಥದ್ದು, ಮಣ್ಣು ಹಾಕುವಂಥದ್ದು, ಮಸಿ ಹಾಕುವಂಥದ್ದು, ಆಮೇಲೆ ಇನ್ನೇನದು ಹೊಡೆಯುವಂಥದ್ದು, ಆಮೇಲೆ ಕಿಕ್ಔಟ್ ಮಾಡುವಂಥ ಕಾಲಿಂದ ಒದೆಯುವಂಥದ್ದು. ಸೊ ಈ ಥರದ್ದೇ ಆಕ್ಟಿವಿಟಿಗಳು ಇರ್ತವೆ. ಇದಕ್ಕಿಂತ ಬಿಟ್ಟು ಇನ್ನೂ ಬೇರೆ ಬೇರೆ ಇದಾವೆ, ಸದ್ಯಕ್ಕೆ ನೆನಪಾಗ್ತಿರುವಂಥದ್ದು ಇಷ್ಟು. ಸೊ ಇವೆಲ್ಲ ಏನು ಅಂತಂದ್ರೆ ಪ್ರವೋಕಿಂಗು, ಕಿತ್ತಾಟ, ಸೊ ಹೊಡೆದಾಟ ಇದು ಆಡಬೇಕು ಅನ್ನೋ ರೇಂಜಿಗೆ ಇರುವಂಥದ್ದು ಇವ್ರು ಪ್ರವೋಕಿಂಗ್ ಚಟುವಟಿಕೆಗಳು. ಅದಕ್ಕೋಸ್ಕರ ಇಲ್ಲಿ ಅಗೇನ್ ಕೆಲವೊಂದು ಮಾತುಗಳು ಆ ಕಡೆಯಿಂದ ಈ ಕಡೆ ಎಕ್ಸ್ಚೇಂಜ್ ಆಗಿರ್ತವೆ. ಮೊದಲೇ ಸ್ವಲ್ಪ ತಲೆಯಲ್ಲಿ ಎಲ್ಲರ ಬಗ್ಗೆನೂ ಕೂಡ ಒಂದು ಕೋಪ ಇದ್ದೇ ಇರುತ್ತೆ. ಸೊ ಆ ಹೀಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ಆಗೋಗುತ್ತೆ. ಬಾಯಿಗೆ ಬಂದಂತ ಪದಗಳು ಮಾತಾಡುವಂಥದ್ದು, ಪುಷ್ ಮಾಡುವಂಥದ್ದು, ಕೈಗೆ ತಂದು ಭುಜದ ಮೇಲೆ ಇಡುವಂಥದ್ದು, ಸೊ ಮುಟ್ಟು ಮಾತಾಡಿಸುವಂಥದ್ದು, ಸೊ ಇದೆಲ್ಲ ನಡೀತಾ ಇರುತ್ತೆ. ಸೊ ಅಂಡ್ ಇದನ್ನೆಲ್ಲ ತಡಿಬೇಕು ಅಂದ್ರೆ ಬಿಗ್ ಬಾಸ್ ಅವರೇನೋ ಒಂಚೂರು ಒಂದು ಒಳ್ಳೆ ರೀತಿಯಲ್ಲಿ ಆಗುವಂಥದ್ದು ಅಥವಾ ಎಲ್ಲ ಒಂದು ನಾಮಿನೇಷನ್ಗಳನ್ನು ಕೂಡ ಸೊ ಓಪನ್ ನಾಮಿನೇಷನ್ ಮಾಡ್ಬೇಕಂತ ಏನಾದ್ರು ಇದೆಯಾ? ಸೊ ಮುಂಚೆ ಮಾಡ್ತಿದ್ರಲ್ಲ, ಅಂದ್ರೆ ಸೀಕ್ರೆಟ್ ಮಾಮೂಲಿ ಅದು ಕನ್ಫೆಷನ್ ರೂಮಲ್ಲಿ ಹೋಗಿ ನಾಮಿನೇಟ್ ಮಾಡುವಂಥದ್ದೆಲ್ಲ ಇತ್ತು. ಬಟ್ ಯಾವಾಗಲೂ ಸೀಸನ್ 1 or 2 ಟೈಮಲ್ಲಿ ಏನಾಗ್ತಿತ್ತು ಅಂತಂದ್ರೆ ಓಪನ್ ನಾಮಿನೇಷನ್ ಮಾಡ್ತಿದ್ರು ಅಥವಾ ಅಲ್ಲಿ ಕನ್ಫೆಷನ್ ರೂಮಲ್ಲಿ ನಡೀತಾ ಇತ್ತಲ್ಲ, ಸೊ ಅದನ್ನ ಹೊರಗಡೆಗೆ ಲೈವ್ ಅಲ್ಲಿ ತೋರಿಸ್ತಾ ಇದ್ರು. ಸೊ ಓಕೆ, ಸೊ ಆ ಥರ ನಡೀತಿದೆ. ಬಟ್ ಇವಾಗ ಅಂದ್ರೆ ಸೀಸನ್ 10ರಿಂದ ನೋಡ್ತಾ ಇದ್ವಿ ಎಲ್ಲ ಫುಲ್ ಓಪನ್ ನಾಮಿನೇಷನ್ಗಳೇನೆ, ಎದುರುಗಡೆನೆ ನಿಂತು ಮಾಡಿ ಯಾರೇನು ಅನ್ನೋದನ್ನ ಅವ್ರಿಗೂ ಗೊತ್ತಾಗ್ಲಿ ತೊಂದರೆ ಇಲ್ಲ. ಬಟ್ ಕೆಲವೊಂದನ್ನ ಸೀಕ್ರೆಟ್ ಆಗಿ ಕೂಡ ನಾಮಿನೇಟ್ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ಇದೆಲ್ಲ ಪ್ರವೋಕಿಂಗು, ಕಿತ್ತಾಟ ಇತ್ತಾಟೆಲ್ಲ ಮಾಮೂಲಿ ಇದ್ದಿದ್ದೇನೆ, ಏನೂ ಮಾಡೋಕ್ಕಾಗಲಿಲ್ಲ. ನಾವು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ಸೊ ಕಿತ್ತಾಟ ಅನ್ನೋದನ್ನ ಮಾಮೂಲಿಯಾಗಿ ನೋಡ್ಕೊಂಡ್ಬಿಟ್ಟಿದ್ದೀವಿ ಇವಾಗ. ಓಕೆ, ಅಂಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಸೂಚಿಸಿದ ಸದಸ್ಯರು ಸೊ ಮನೆಗೆ ಹೋಗುವಂತೆ ಕಿಕ್ಔಟ್ ಮಾಡುವ ಮೂಲಕ ಸೊ ನಾಮಿನೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದೇ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಆ ಬಾಲ್ ಮೇಲೆ ಅವ್ರ ಫೋಟೋನ ಅಂಟಿಸಿ ಅವ್ರನ್ನ ಕಾಲಿಂದ ಒದ್ದು ಆಚೆ ಹಾಕಬೇಕು ಮೇನ್ ಗೇಟಿಂದ ಅನ್ನೋ ರೀತಿಯಲ್ಲಿನೇ ಅದಿರೋವಂಥದ್ದು. ಓಕೆ, ಅಲ್ಲಿ ಪ್ರೋಮೋದಲ್ಲಿ ನೋಡ್ತಿರೋ ಪ್ರಕಾರ ಕ್ಲಾರಿಟಿಯಿಂದ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಬಟ್ ಅಲ್ಲಿ ನನಗೆ ಕಾಣಿಸಿರೋ ಪ್ರಕಾರ ಗಿಲ್ಲಿ ಅವರು ರಘು ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ, ಧನುಷ್ ಅವರು ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ, ಅಂಡ್ ರಾಶಿಕಾ ಅವರು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ. ಓಕೆ, ಅಂಡ್ ಮೇ ಬಿ ಇಬ್ಬರನ್ನ ಮಾಡ್ಬೇಕಾ ಅಥವಾ ಒಬ್ಬರಿಗೇನೆ ನಾಮಿನೇಟ್ ಮಾಡ್ಬೇಕಾ ಅನ್ನೋದು ಕೂಡ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಬಟ್ ಇಲ್ಲಿ ತೋರಿಸಿರುವಂಥದ್ದು ಓನ್ಲಿ ಒಬ್ಬೊಬ್ರದ್ದು ಮಾತ್ರ ತೋರಿಸಿದ್ದಾರೆ. ಅಂಡ್ ಇದ್ರ ಮಧ್ಯೆ ಸೊ ಅಲ್ಲಿ ರಾಶಿಕಾ ಅವರು ರಕ್ಷಿತಾಗೆ ನಾಮಿನೇಟ್ ಮಾಡಿದಾರಲ್ವಾ, ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಕಿತ್ತಾಟ ನಡೀತಾ ಇದೆ. ಅಂಡ್ ರಾಶಿಕಾ ಕೊಟ್ಟಂತ ರೀಸನ್ ಏನು ಅಂತಂದ್ರೆ ಇಲ್ಲಿ ಸೊ ರಾಶಿಕಾ ವಾರ ಪೂರ್ತಿ ಚೆನ್ನಾಗಿ ಮಾತಾಡ್ತೀರಾ, ಸೊ ವೀಕೆಂಡ್ ಬಂದಾಗ ಸೊ ಏನ್ ಮಾಡಬೇಕು ಅಂತ ನಿಮಗೆ ಗೊತ್ತೇ ಆಗಲ್ಲ ಅನ್ನೋ ರೀತಿಯಲ್ಲಿ ರಕ್ಷಿತಾ ಹೇಳ್ತಿರುವಂಥದ್ದು. ಸೊ ಇದು ಇವಾಗಿನ ಸಮಸ್ಯೆ ಅಲ್ಲ, ಸ್ಟಾರ್ಟಿಂಗ್ ಇಂದ ಕೂಡ ಇದು ರಕ್ಷಿತಾ ಮೇಲೆ ಬರ್ತಿರುವಂತ ಆರೋಪನೆ. ಅಂದ್ರೆ ವಾರ ಪೂರ್ತಿ ತುಂಬಾ ಚೆನ್ನಾಗಿರ್ತಾರೆ, ಕನ್ನಡ ಚೆನ್ನಾಗೇ ಬರುತ್ತೆ, ಕಿತ್ತಾಟ ಎಲ್ಲ ಮಾಡ್ತಾರೆ. ಸುದೀಪ್ ಸರ್ ಎದುರುಗಡೆ ಹೋದ್ರೆ ಸೊ ಏನೋ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನಾವು ಸ್ಟಾರ್ಟಿಂಗ್ ಅನ್ಕೊಂಡ್ವಿ ಒಂದು ಭಾಷೆ ಪ್ರಾಬ್ಲಮ್ ಇರ್ಬೋದು, ಇನ್ನೊಂದು ಸುದೀಪ್ ಸರ್ ಮೇಲೆ ಇರುವಂತಹ ಒಂದು ಗೌರವಕ್ಕೆ ಸೊ ಆ ರೀತಿಯಲ್ಲಿ ಬೇರೆಯವ್ರಿಗೂ ಕೂಡ ಮಾತು ಬರಲ್ಲ, ಇವ್ರಿಗೂ ಕೂಡ ಬರಲ್ವೇನೋ ಅಂತ ಅನ್ಕೊಂಡಿದ್ವಿ, ನಾವು ಕೂಡ ಡಿಫೈಂಡ್ ಮಾಡ್ಕೊಂಡಿದ್ವಿ. ಬಟ್ ಇತ್ತೀಚಿನ ಕೆಲವು ವಾರಗಳೆಲ್ಲ ನೋಡ್ಕೊಂಡು ಬಂದಾಗ ಏನಾಗುತ್ತೆ ಅಂದ್ರೆ ಸೊ ಅವರು ಕೆಲವು ವಿಚಾರದಲ್ಲಿ ಬೇಕು ಅಂತಾನೆ ಸೈಲೆಂಟ್ ಆಗ್ತಾರೆ. ಒಂದು ಅವ್ರ ಬುಡಕ್ಕೆ ಏನಾದ್ರು ಬರುತ್ತೆ ಅಂತಂದಾಗ ಅಥವಾ ಅವ್ರು ಏನಾದ್ರು ತಪ್ಪು ಅಂತ ಮಾಡಿದಾಗ ಸೊ ಅವರು ಸೈಲೆಂಟ್ ಆಗಿ ಇರ್ತಾರೆ ಅನ್ನೋದು ಕೂಡ ಅದು ಸತ್ಯಕ್ಕೆ ಒಂದು ಹತ್ರ ಇರುವಂತ ಒಂದು ಪಾಯಿಂಟ್ ಅಂತಾನೆ ಹೇಳ್ಬೋದು. ಓಕೆ, ಇದಾದ್ಮೇಲೆ ಅಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಅಂದ್ರೆ ಆಚಾರ್ಯರಿಗೂ ಕೂಡ ಗೊತ್ತಾಗಿದೆ ನೀವು ಎಷ್ಟು ಮ್ಯಾನಿಪುಲೇಟಿವ್ ಅಂತ, ಅದು ನಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ಗೊತ್ತಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ರಾಶಿಕಾ ಒಂದು ಮಾತು ಹೇಳ್ತಾರೆ. ಆ ಫ್ಯಾಮಿಲಿ ಅನ್ನೋವಂಥ ವರ್ಡ್ ಏನಕ್ಕೆ ಯೂಸ್ ಮಾಡಿದ್ರು ರಾಶಿಕಾ ನನಗೆ ಅರ್ಥ ಆಗಲಿಲ್ಲ. ಬಿಕಾಸ್ ಆ ಒಂದು ವರ್ಡ್ ಇಂದಲೇ ಇಷ್ಟೊಂದೆಲ್ಲ ಕಿತ್ತಾಟ ಆಗ್ತಿದೆ ಇಲ್ಲಿ. ಸೊ ಆಚಾರ್ಯರಿಗೂ ಕೂಡ ಗೊತ್ತಾಗಿದೆ ನೀವು ಎಷ್ಟು ಮ್ಯಾನಿಪುಲೇಟಿವ್ ನಾಟಕ ಅಂತ, ಜೊತೆಗೆ ನಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ಗೊತ್ತಾಗಿದೆ ಅಂತ ಹೇಳ್ತಾರೆ. ಈ ಸ್ಟೇಟ್ಮೆಂಟ್ನ ರಕ್ಷಿತಾಗೆ ಹೇಳಿದ್ರೆ ಅಥವಾ ಬೇರೆಯವ್ರಿಗೆ ಹೇಳಿದಾರೆ ಅಂತ ಕೂಡ ನೋಡ್ಬೇಕಾಗತ್ತೆ ನಾವು. ಯಾಕಂದ್ರೆ ಈ ಬಿಗ್ ಬಾಸ್ ಅವ್ರನ್ನಂತೂ ನಂಬಲಿಕ್ಕೆ ಆಗಲ್ಲ. ಅದರಲ್ಲೂ ಮುಖ್ಯವಾಗಿ ಪ್ರೋಮೋ ಕಟ್ ಮಾಡ್ತಾರೆ ನೋಡಿ, ಅವ್ರನ್ನಂತೂ ನಂಬಕ್ಕಾಗಲ್ಲ. ಯಾಕಂದ್ರೆ ಎಂಥ ಒಂದು ಪ್ರೋಮೋಗಳು ಎಂತೆಂಥ ಅಂದ್ರೆ ಮಿಸ್ಲೀಡಿಂಗ್ ಪ್ರೋಮೋಗಳು ಕಟ್ ಮಾಡಿದ್ದಾರೆ ಅಂತಂದ್ರೆ ಈ ಸೀಸನ್ ಅಲ್ಲಿ ಇಂಥ ವರ್ಸ್ಟ್ ಸೀಸನ್, ಇಂಥ ವರ್ಸ್ಟ್ ಪ್ರೋಮೋಗಳನ್ನ ಎಲ್ಲೂ ಕೂಡ ನೋಡಿಲ್ಲ ನಾನು. ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಸೊ ಆ ರೀತಿಯಲ್ಲಿ ಪ್ರೋಮೋಗಳು ಕಟ್ ಮಾಡಿದ್ದಾರೆ. ಮಿಸ್ಲೀಡಿಂಗ್ ಅಂದ್ರೆ ಮಿಸ್ಲೀಡಿಂಗ್ ಪ್ರೋಮೋಗಳು. ನಾನು ಇವಾಗ್ಲೂ ಕೂಡ ಅದು ಎಷ್ಟೊಂದು ಇದು ಮಾಡಿದ್ರು ಕೂಡ ಪ್ರೋಮೋ ತಿರ್ಗಾಕ್ ನೋಡಿದ್ರು ಕೂಡ ರಕ್ಷಿತಾ ಹೇಳಿದ್ದಾರೆ ಅಂತಾನೆ ಅನಿಸ್ತಾ ಇದೆ. ಅವರು ನಮ್ಮ ರಾಶಿಕಾ ಅವರು ಅಂದ್ರೆ ಫ್ಯಾಮಿಲಿಯವ್ರಿಗೂ ಕೂಡ ಗೊತ್ತಾಗಿದೆ ನೀವೇನು ಮ್ಯಾನಿಪುಲೇಟಿವ್ ಅನ್ನೋವಂಥದ್ದನ್ನ ರಕ್ಷಿತಾ ಹೇಳಿದಾರೆ ಅಂತ ಗೊತ್ತು. ಬಟ್ ಆದ್ರೂ ಕೂಡ ಡೌಟ್ ನನಗೆ, ಇವ್ರು ಏನಾದ್ರು ನಾಟಕ ಮಾಡಿರ್ತಾರೆ ಇವ್ರು ಪ್ರೋಮೋ ಕಟ್ ಮಾಡೋರು. ಸದ್ಯಕ್ಕೆ ರಕ್ಷಿತಾ ಹೇಳಿದಾರೆ ಅಂತಾನೆ ಅನ್ಕೊಳ್ಳೋಣ. ಓಕೆ, ಸೊ ಆ ರೀತಿಯಲ್ಲಿ ಏನಕ್ಕೆ ಫ್ಯಾಮಿಲಿ ಗೊತ್ತಾಗಿದೆ ಅನ್ನೋ ರೀತಿಯಲ್ಲಿ ಯಾವ ಒಂದು ಅರ್ಥದಲ್ಲಿ ರಾಶಿಕಾ ಹೇಳಿದ್ರು ಅಂತ ಗೊತ್ತಾಗಿಲ್ಲ ನನಗೆ. ಬಿಕಾಸ್ ಅಲ್ಲಿ ರಕ್ಷಿತಾ ಹತ್ರ ನಿಮ್ಮ ಮನೆಯವರು ಹೇಳ್ಕೊಟ್ರ ಇದನ್ನ ಅಂತ ಅಲ್ಲಿ ಕೇಳ್ತಿದ್ದಾರೆ ರಕ್ಷಿತಾ ಅವರು. ಬಟ್ ಅದಾದ್ಮೇಲೆ ಸೊ ರಾಶಿಕಾ ಹೇಳುವಂಥದ್ದು ಫ್ಯಾಮಿಲಿ ಮಧ್ಯಕ್ಕೆ ತೆಗಿಬೇಡ, ನೀನು ಫ್ಯಾಮಿಲಿ ಬಗ್ಗೆ ಮಾತಾಡಬೇಡ, ಹಾಗೆ ಹೀಗೆ ಫ್ಯಾಮಿಲಿ ಏನಕ್ಕೆ ಮಾತಾಡ್ತಿದ್ಯಾ ಅನ್ನೋವಂಥದ್ದು. ಹೌದು ನನ್ನ ಫ್ಯಾಮಿಲಿನೇ ಹೇಳ್ಕೊಟ್ರು ಇವಾಗ, ಈ ಥರದ್ದೆಲ್ಲ ಅಲ್ಲಿ ಏನಿವಾಗ ಅನ್ನೋ ರೀತಿಯಲ್ಲಿ ರಾಶಿಕಾ ಮಾತಾಡ್ತಿದ್ದಾರೆ. ಅಂಡ್ ಇದೆಲ್ಲ ಮಾತಾಡ್ಲಿಕ್ಕೆ ಮೇನ್ ಕಾರಣ ಆಗಿರುವಂಥದ್ದು ನನ್ನ ಪ್ರಕಾರ ರಾಶಿಕಾನೇ.
ಸೊ ಫ್ಯಾಮಿಲಿವರೆಗೂ ಗೊತ್ತಾಗಿದೆ ಅನ್ನೋದನ್ನ ಏನಕ್ಕೆ ಕೇಳಬೇಕಾಗಿತ್ತು? ಇವಾಗ ಫ್ಯಾಮಿಲಿ ಯಾರಾದ್ರೂ ಒಂದು ಫ್ಯಾಮಿಲಿ ಹೇಳಿರ್ಬೇಕು, ಅಥವಾ ಸುದೀಪ್ ಸರ್ ಏನೋ ಒಂದು ಮಾತಾಡಿರ್ಬೇಕು. ಸೊ ಆ ಒಂದು ವಿಚಾರದ ಬಗ್ಗೆ ಮಾತಾಡಬೇಕಾಗಿತ್ತು ಹೊರತು ಸೊ ಫ್ಯಾಮಿಲಿ ಅನ್ನೋವಂಥದ್ದನ್ನ ಮೇ ಬಿ ತರಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ. ಅದಾದ್ಮೇಲೆ ರಕ್ಷಿತಾ ಕಡೆಯಿಂದ ಬಂದಿರುವಂಥದ್ದು ಇಲ್ಲಿ. ಸೊ ಮೇನ್ ಆಗಿ ರಕ್ಷಿತಾ ಮಾತಾಡಿರೋ ಅಂತ ಅನಿಸ್ತಾ ಇದೆ ನನಗೆ ಪ್ರೋಮೋ ನೋಡಿದಾದ್ಮೇಲೆ. ಅಗೇನ್ ಫುಲ್ ಎಪಿಸೋಡ್ ನೋಡೋಣ ಕ್ಲಾರಿಟಿಗೋಸ್ಕರ. ಬಟ್ ಈ ಪ್ರೋಮೋ ನೋಡ್ತಾ ಇದ್ರೆ ಫಸ್ಟ್ ವರ್ಡ್ ತಂದಿದ್ದೇನೆ ರಾಶಿಕ್ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಏನಕ್ಕೆ ಬಂತು ಆ ಮ್ಯಾಟ್ರು ಪದ ಅನ್ನುವಂಥದ್ದು ಎಪಿಸೋಡ್ ನೋಡಿದಾಗಲೇ ನೋಡೋಣ. ಅಂಡ್ ಈ ಕಡೆಯಿಂದ ರಕ್ಷಿತಾ ಕಿತ್ತಾಟ ಅವ್ರು ಮಾತಾಡ್ತಿದ್ದಾರೆ, ನಿಮ್ಮ ಫ್ಯಾಮಿಲಿ ಹೇಳ್ಕೊಟ್ರೆ ನಿಮಗೆ ಹೀಗೆ ಹೇಳಲಿಕ್ಕೆ ಹಾಗೆ ಹೀಗೆ ಅಂತೆಲ್ಲ ಅಭ್ಯಾಸ ಆಗಿ ಅವಳಿಗೆ ಏನೋ ಒಂದೇ ಒಂದು ಪದ ಸಿಕ್ಕರೆ ಸಾಕು, ಅದನ್ನ ಇಟ್ಕೊಂಡು ಫುಲ್ ಚಚೆ ಆಗ್ಬಿಡ್ತಾಳೆ ಅವಳು. ಓಕೆ, ಅವಳಿಗೇನು ಗೊತ್ತಿಲ್ಲ ಅದು ಇದು. ಸ್ಟಾರ್ಟಿಂಗಲ್ಲೆಲ್ಲ ಸುಮಾರು ಜನ ಬಕ್ರ ಆಗಿದ್ರಲ್ಲಪ್ಪ. ಸೊ ಅಂದ್ರೆ ಪಾಪದ ಹುಡುಗಿ ಹಾಗೆ ಹೀಗೆ, ಚಿಕ್ಕ ಹುಡುಗಿ ಹಂಗೆ ಹಿಂಗೆ ಅನ್ಕೊಂಡು. ಸೊ ಇವಾಗ ರಕ್ಷಿತಾ ಬಗ್ಗೆನೂ ಗೊತ್ತಾಗಿದೆ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಬಟ್ ಅದು ಏನಕ್ಕೆ ಬಂತು, ಏನಾಯ್ತು, ರಕ್ಷಿತಾ ತಪ್ಪ ಅಥವಾ ರಾಶಿಕಾ ಹಿಡಿ ತಪ್ಪ ಅನ್ನೋದನ್ನ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಇದಾದ್ಮೇಲೆ ಅಲ್ಲಿ ರಾಶಿಕಾ ಬಂದು ಸ್ವಲ್ಪ ರೈಸ್ ಆಗ್ತಾರೆ, ಫ್ಯಾಮಿಲಿನ ಆಗ್ತಾ ಇರ್ತಿದ್ಯಾ ಹಾಗೆ ಹೀಗೆ ಅಂತೆಲ್ಲ ಬಂದು ಸೊ ಭುಜದ ಮೇಲೆ ಹಿಂಗೆ ಕೈ ಇಡ್ತಾರೆ, ಅಷ್ಟು ತಳಿದಲ್ಲ, ಭುಜದ ಮೇಲೆ ಹಿಂಗೆ ಕೈ ಇಟ್ಬಿಟ್ಟು ಹಿಂಗೇನೋ ಮಾತಾಡ್ಸಕ್ ಟ್ರೈ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ರಕ್ಷಿತಾ ಬಂದು ಹಿಂಗೆ ತಳ್ತಾರೆ ರಾಶಿಕಾಗೆ. ಸೊ ಇದಕ್ಕೆ ಇವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಸೊ ಅವ್ರನ್ನ ಆಚೆ ಕಳಿಸ್ತಾರಾ ಕಳಿಸಲ್ವಾ ಏನು ಅಂತ ಐ ಡೋಂಟ್ ನೋ, ಬಿಕಾಸ್ ಈ ಸೀಸನ್ ಅಲ್ಲಿ ಒಂಥರ ಕಾಮನ್ ಆಗೋಗಿದೆ. ಸೊ ಒಬ್ರು ಕುತ್ತಿಗೆ ಹಿಡಿತಾರೆ, ಇನ್ನೊಬ್ರು ತಳ್ಳುತ್ತಾರೆ, ಇನ್ನೊಬ್ರು ಹೊಡಿತಾರೆ. ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ಬಿಕಾಸ್ ಇಲ್ಲಿ ರಕ್ಷಿತಾ ಏನು ನನ್ನ ಪ್ರಕಾರ ಆಚೆ ಕಳಿಸಲ್ಲ ಅನ್ಕೊಂತೀನಿ. ಬಿಕಾಸ್ ಅಲ್ಲಿ ರಾಶಿಕಾ ಬಂದು ಫಸ್ಟ್ ಕೈ ಇಟ್ಟಿದ್ದಾರೆ. ಸೊ ಅದು ಅಲ್ಲಿ ಇವಾಗ ಇದಾಗುತ್ತೆ. ಆಮೇಲೆ ಒಂದು ವೀಕೆಂಡ್ಗೆ ಒಂದು ಚರ್ಚೆಗೇನೋ ಒಂದು ವಿಷಯ ಸಿಕ್ತು ಅಂತಾನೆ ಹೇಳ್ಬೋದು. ಸೊ ನನಗೆ ಅನ್ಸಿರೋದೇನಂತಂದ್ರೆ, ಇವ್ರು ಯಾಕೆ ಕೆಲವು ವಿಚಾರಗಳನ್ನ ತಂದು ಅಥವಾ ಕೆಲವು ಕಿತ್ತಾಟಗಳನ್ನ ತಗೊಂಡು ಬಂದು ಇನ್ನೇನು ಸೀಸನ್ ಮುಗಿಯೋ ಹಂತಕ್ಕೆ ಬಂದಿದೆ. ಸೊ ಇದನ್ನ ಯಾಕೆ ಇಷ್ಟೊಂದೆಲ್ಲ ನೆಗೆಟಿವ್ ಆಗಿ ಮಾಡ್ಕೊಂತಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಒಂದು ಇಲ್ಲಿ ರಾಶಿಕಾ ಕೂಡ ನೆಗೆಟಿವ್ ಆಗಬಹುದು ಇನ್ ಕೇಸ್ ಅವರೇ ಆ ಒಂದು ಫ್ಯಾಮಿಲಿ ವರ್ಡನ್ನ ತಂದು ಸೊ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತಂದಿದ್ದಿದ್ರೆ. ಸೊ ಇದು ಬೇಕಿರಲಿಲ್ಲ ಅವ್ರಿಗೆ ಅಂತ ನನಗೆ ಅನ್ಸುತ್ತೆ. ಮೇ ಬಿ ಟಾಪ್ 6ಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ರಾಶಿಕಾ. ಇವಾಗ ಯಾಕೋ ತುಂಬಾ ಕಷ್ಟ ಆಗ್ತಾ ಇದೆ. ಬಿಕಾಸ್ ಲಾಸ್ಟ್ ಕೆಲವು ವಾರಗಳಲ್ಲಿ ತಗೊಂಡ್ರೆ ಅಥವಾ ಈ ಸೀಸನ್ ತಗೊಂಡ್ರೆ ರಾಶಿಕ್ ಅವರು ಬಾಟಮ್ಗೆ ಸಿಕ್ಕಾಪಟ್ಟೆ ಟೈಮಲ್ಲಿ ಬಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬಾಟಮ್ 2ಗೆ ಅಂತ ಬಂದಾಗ ಸೊ ಸಿಕ್ಕಾಪಟ್ಟೆ ಟೈಮಲ್ಲಿ ಬಂದಿದ್ದಾರೆ. ಒಂದ್ಸರಿ ಸ್ಪಂದನ ಅಂಡ್ ರಾಶಿಕಾನೇ ಬಂದಿದ್ರು. ಅಗೇನ್ ನಿನ್ನೆ ಎಪಿಸೋಡಲ್ಲೂ ಕೂಡ ಅಷ್ಟೇ ರಾಶಿಕಾ ಅಂಡ್ ಸ್ಪಂದನನೇ ಬಂದಿದ್ದಾರೆ. ಸೊ ಮುಂದೆ ಈ ವಾರದಲ್ಲಿ ಮೇ ಬಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಅಂಡ್ ವೀಕೆಂಡ್ ಅಲ್ಲಿ ಮೇ ಬಿ ಒಂದು ಎಲಿಮಿನೇಷನ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಮಿಡ್ ವೀಕ್ ಅವ್ರ ವೀಕೆಂಡ್ ಅಲ್ಲಿ ಕಷ್ಟ ಇದೆ ರಾಶಿಕಾ ಅವ್ರು ಮೇ ಬಿ ಇರುವಂಥದ್ದು. ಮನೇಲಿ ಎಷ್ಟೇ ಟಾಸ್ಕ್ ಆಡಿದ್ರು, ಎಷ್ಟೇ ಏನೇ ಒಂದು ಆಟ ಆಡಿದ್ರು ಕೂಡ ಅವ್ರದ್ದು ಯಾಕೋ ಸ್ಥಾನ ನನಗೆ ಎಲ್ಲೋ ಡೇಂಜರ್ ಅಂತ ಅನಿಸ್ತಾ ಇದೆ. ಮೇ ಬಿ ಅವರು ಟಾಪ್ 6 ಅಲ್ಲಿ ಬರುವಂಥದ್ದು ಕಷ್ಟ ಅಂತ ಅನ್ಸುತ್ತೆ. ಬಟ್ ನನ್ನ ಒಂದು ಲಿಸ್ಟಲ್ಲಿ ಅವ್ರು ಟಾಪ್ 6 ಅಲ್ಲಿ ಇದ್ರು. ಬಟ್ ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಈ ಒಂದು ಕೆಲವೊಂದು ಸಿಚುವೇಶನ್ಗಳೇನಾಗುತ್ತೆ ಅಂದರೆ ಸೊ ರಾಶಿಕಾಗೆ ನೆಗೆಟಿವ್ ಆಗಿ ಹೋಗಬಹುದೇನೋ ಅಂತ ಅನ್ಸುತ್ತೆ. ಅವರೇ ಫಸ್ಟ್ ಫ್ಯಾಮಿಲಿ ತಂದು ಸೊ ಅವರೇ ಆಮೇಲೆ ಫ್ಯಾಮಿಲಿನ ಬಗ್ಗೆ ಮಾತಾಡಬೇಡ ಅನ್ನೋವಂಥದ್ದು ಎಲ್ಲೋ ಸರಿ ಅಲ್ವೋ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಅಲ್ಲಿ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ನಿನ್ನೆ ಒಂದು ಎಪಿಸೋಡಲ್ಲಿ ನನಗೆ ಕೆಲವೊಂದು ಪಾಯಿಂಟ್ಸ್ಗಳ ಬಗ್ಗೆ ಮಾತಾಡಬೇಕು ಅಂದರೆ, ಒಂದು ಅಶ್ವಿನಿ ಅವರು ರಾಶಿಕಾ ಮೇಲೆ ಒಂದು ಅಲಿಗೇಷನ್ ಮಾಡ್ತಾರೆ. ಅದೇ ಅಂದರೆ ಇವ್ರಿಗೆ ಹೊರಿಕೊಳ್ಳಕ್ಕೆ ರಘು ಅವ್ರು ತೊಡೆಯಬೇಕು, ಹೆಗಲ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಹೇಳೋವಂಥದ್ದು ಅರ್ಥ ಏನೇ ಇರ್ಬೋದು. ಅಂದರೆ ಸಪೋರ್ಟ್ ಬೇಕು ನಿಮಗೆ ಅಂತ ಹೇಳೋದಂತ ಇರಬೇಕು. ಅದನ್ನ ಕ್ಲಾರಿಟಿಯಿಂದ ಹೇಳಬೇಕು. ಸ್ಟಾರ್ಟಿಂಗಲ್ಲೇ ಹೇಳ್ತಾರೆ ಅಂದರೆ ಒಬ್ಬರು ಹಿಂದೆ ಇನ್ನೊಬ್ಬರ ಜೊತೆಗೆ ಇದು ಮಾಡ್ತಾರೆ. ಅದೇನೋ ಸ್ಟಾರ್ಟಿಂಗಲ್ಲಿ ಧ್ರುವ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಂದ ಇಲ್ಲಿಗೆ ಫಸ್ಟ್ ಇವ್ನು ಯಾರು ಅಭಿಷೇಕು, ಆಮೇಲೆ ಇನ್ನೊಬ್ರು, ಆಮೇಲೆ ಸೂರಜು. ಸೊ ಈ ರೀತಿಯಲ್ಲಿ ಮಾಡುವಂಥದ್ದು. ಆಮೇಲೆ ಸೂರಜ್ ಬಗ್ಗೆ ಏನು ರಾಶಿಕಾ ಮಾತಾಡಿದ್ರಲ್ಲ, ಸೊ ಆ ಒಂದು ಸೂರಜ್ ರಾಶಿಕಾ ಬಗ್ಗೆ ಮಾತಾಡಿರುವಂಥ ವಿಚಾರ ಎಲ್ಲ ಅಲ್ಲಿ ತೆಗಿತಾರೆ. ಅದಾದ್ಮೇಲೆ ಇದನ್ನ ಹೇಳುವಂಥದ್ದು ಅವ್ರು ಏನೇನು ಅಂತಂದ್ರೆ, ಸೊ ಅದೇ ಹೊರಿಕೊಳ್ಳಕ್ಕೆ ಇವರು ಯಾರೋ ರಘು ಅವ್ರು ತೊಡೆಯಬೇಕು, ಹೆಗಲ್ಬೇಕು ಅನ್ನೋವಂಥದ್ದು. ಸೊ ಅದನ್ನ ಬೇರೆ ರೀತಿಯಲ್ಲಿ ಹೇಳ್ಬೋದಾಗಿತ್ತು. ಇನ್ ಕೇಸ್ ಸಪೋರ್ಟ್ ಬೇಕು ಅನ್ನೋದನ್ನ ಹೇಳ್ಬೇಕಾದ್ರೆ ಡೈರೆಕ್ಟ್ ಆಗಿ ಸಪೋರ್ಟ್ ಅಂತಾನೆ ಹೇಳ್ಬೋದಾಗಿತ್ತು. ಬಟ್ ಇವ್ರೇನ್ ಈ ಪದ ಯೂಸ್ ಮಾಡ್ತಾರೆ, ಅವ ಹೆಣ್ಮಗಳಿಗೆ ಆ ಥರ ಯೂಸ್ ಮಾಡ್ಬೋದಾ? ಅಲ್ಲ, ನಿಮ್ಗೆ 100% ಗೊತ್ತಿಲ್ಲ ಅಂತಂದ್ರೆ ಅಷ್ಟು ಕೆಟ್ಟದಾಗಿ ಸೊ ಈ ರೀತಿಯಲ್ಲಿ ಒಬ್ಬರು ಗಂಡಸಿನ ತೊಡೆಯಬೇಕು ಹಾಗೆ ಮಾತಾಡ್ಬೋದಾ? ನನ್ನ ಪ್ರಕಾರ ಹಂಗೆ ಮಾತಾಡಬಾರ್ದು. ಕೆಲವು ಟೈಮಲ್ಲಿ ಅನ್ಸುತ್ತೆ ಇವರು ಆ ಬಿಗ್ ಬಾಸ್ ಮನೆ ಒಳಗಡೆ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಶ್ವಿನಿ ಅವರಿಗೆ ಅಂತ ಅನ್ಸುತ್ತೆ. ಕೆಲವು ಟೈಮಲ್ಲಿ ಆಟ ಅಂತ ಬಂದಾಗ ಟಾಪ್ 2ದಲ್ಲಿ ಅಟ್ಲೀಸ್ಟ್ ಒಂದು 2ನೇ ಸ್ಥಾನ ಸಿಗ್ಬೇಕಾಗಿತ್ತು ಕಾಂಟ್ರಿಬ್ಯೂಷನ್ ಅಂತ ನೋಡಿದಾಗ ಅಂತ ನಾನೇ ಹೇಳಿದ್ದೀನಿ. ಬಟ್ ಇವಾಗ ಈ ಕೆಲವೊಂದು ಪದಗಳು ಬಳಸ್ತಾರೆ ಗೊತ್ತಾ ನೋಡಿ. ಇದೇ ರೀತಿಯಲ್ಲಿ ಸುಮಾರು ಟೈಮಲ್ಲಿ ಬಳಸಿದ್ದಾರೆ. ರಕ್ಷಿತಾ ಬಗ್ಗೆ ಅಂತ ಒಂದು 2-3 ಸಾರಿ ಬಳಸಿದ್ದಾರೆ. ಓಕೆ, ಅದು ಕ್ಯಾಟಗರಿ ಅನ್ನೋವಂಥದ್ದು. ಸೊ ಒಂಥರ ನೋಡಿದ್ರೆ ಗೊತ್ತಾಗುತ್ತೆ ನಿಂದು ಅನ್ನೋವಂಥದ್ದು. ಆಮೇಲೆ ಇದೇ ಒಂದು ಯಾವುದೋ ಒಂದು ಮಸಿ ಬೆಳೆಯುವಂಥ ಟಾಸ್ಕಲ್ಲಿ ಅಂತ ಅನ್ಸುತ್ತೆ, ಕೈ ಹಿಡ್ಕೊಂಡು ಹೋಗಿ ಅದೇನೋ ಬಕೆಟ್ ಹಿಡಿತಾಳೆ ಅನ್ನೋವಂಥದ್ದು. ಈ ಥರ ಒಂದು ಹುಡುಗಿರ ಕ್ಯಾರೆಕ್ಟರ್ ಬಗ್ಗೆನೇ ಕ್ವಶನ್ ಮಾಡುವಂಥ ಒಂದು ಸ್ಟೇಟ್ಮೆಂಟ್ಗಳು ಪಾಸ್ ಮಾಡ್ತಾನೆ ಇರ್ತಾರೆ. ನಿನ್ನೆ ಕೂಡ ಅದೇ ಆಯಿತು ರಾಶಿಕಾ ಬಗ್ಗೆ ಮಾತಾಡಿರುವಂಥದ್ದು. ಅಗೇನ್ ಅದು ಖಂಡಿತವಾಗ್ಲೂ ಅಶ್ವಿನಿಗೆ ಒಂದು ಸ್ವಲ್ಪ ನೆಗೆಟಿವ್ ಆಗೇ ಆಗುತ್ತೆ. ಇದ್ರ ಮೇಲೂ ಕೂಡ ಅವ್ರನ್ನ ಗೆಲ್ಲಿಸ್ತಾರೆ ಅಂತಂದ್ರೆ ಚಾನ್ಸೇ ಇಲ್ಲ. ಓಕೆ, ಎಲ್ಲೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲೋ ಇತ್ತು ಅವರಿಗೆ.
ರಕ್ಷಿತ್ ಮೀನ್ಸ್ ಅಶ್ವಿನಿ ಅವರಿಗೆ ಏನೋ ಗೊತ್ತಿಲ್ಲ, ಏನೋ ಒಂದು ಮಿಸ್ ಆಗಿ ಗೆಲ್ಬೋದು ಅನ್ನೋದು ಅನ್ಕೊಂತ ಇದೀವಿ. ಬಟ್ ಈ ಒಂದು ಇನ್ಸಿಡೆಂಟ್ ಏನು ರಾಶಿಕಾ ಬಗ್ಗೆ ಮಾತಾಡಿದ್ರಲ್ಲ, ಸೊ ಇವಾಗ ಏನಾದ್ರು ಅವ್ರು ಗೆದ್ರೆ ನಿಜವಾಗ್ಲೂ ಅದು ಇದಕ್ಕಿಂತ ವರ್ಸ್ಟ್ ಒಂದು ಸೀಸನ್ ಅಥವಾ ವಿನ್ನರ್ ಅಂತ ಯಾರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಇದಾದ್ಮೇಲೆ ಅಲ್ಲಿ ಧ್ರುವಂತ್ ಅಂಡ್ ರಘು, ಸೊ ಅಲ್ಲಿ ಧ್ರುವಂತ್ ರಘು ಅವರಿಗೆ ಪಂಚ್ ಮಾಡಿದ್ನಲ್ಲ, ಸೊ ಅದು ಕೂಡ ಒಂದು ರೀತಿಯಲ್ಲಿ ರಿವೆಂಜ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ರಘು ಅವರು ಧ್ರುವಂತಿಗೆ ಪಂಚ್ ಮಾಡ್ತಾರೆ, ಕೊಟ್ಟಿರುವಂತ ರೀಸನ್ ಅದೇ ರಕ್ಷಿತಾ ಬಗ್ಗೆ ಮಾತಾಡಿರುವಂಥದ್ದು, ಅದೇ ಅಸಹ್ಯ ಗಲೀಜು ಅನ್ನುವಂಥದ್ದು. ನನ್ನ ಪ್ರಕಾರ ಅಲ್ಲಿ ಅವ್ನ ವರ್ತನೆ ಹೇಳಿದ್ನ ಅಥವಾ ಅಲ್ಲಿರುವಂಥದ್ದು ಹಲ್ಲುಜ್ದೇ ಇರುವಂಥದ್ದು, ಬಟ್ಟೆ ಸರಿಯಾಗಿ ಆಗದೆ ಇರುವಂಥದ್ರ ಬಗ್ಗೆ ಧ್ರುವಂತ್ ಹೇಳಿದ್ನ ಅನ್ನೋಂಥದ್ದು ಕೂಡ ಮುಖ್ಯ ಆಗುತ್ತೆ. ಬಟ್ ಅವನು ಒಪ್ಕೊಳ್ಳೋದೇನಂದ್ರೆ, ಹೌದು ನನಗೆ ಆ ಥರ ಅನ್ಸಿದ್ರೆ ನನ್ನ ವರ್ತನೆ ಬಗ್ಗೆನೂ ಕೂಡ ಮಾತಾಡ್ತೀನಿ ಅಂತ ಧ್ರುವಂತ್ ಹೇಳ್ದ. ಡಮ್ಮಿ ಪರ್ಸನಾಲಿಟಿ ಅನ್ನೋವಂಥದ್ದು, ಇವ್ರು ಕೋಚು ಅಂತಾರೆ, ಯಾವ ಕೋಚು, ಏನ್ ಸಾಧನೆ, ಅದು ಇದು ಎಲ್ಲ ಫೇಕ್ ಅನ್ನೋ ರೀತಿಯಲ್ಲಿ ಮಾತಾಡಿರುವಂಥದ್ದು. ಅಂದ್ರೆ ಈ ತರದ್ದೆಲ್ಲ ಸ್ಟೇಟ್ಮೆಂಟ್ಗಳು ಖಂಡಿತವಾಗ್ಲೂ ಇದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇನೆ ಒಂದು ರೀತಿಯಲ್ಲಿ. ಗಿಲ್ಲಿ ಏನು ನನ್ನ ಪರ್ಸನಾಲಿಟಿ ಇದು ಮಾಡ್ತಿದ್ದಾನೆ ಅದು ಮಾಡ್ತೀನಿ ಅಂತ ರಘು ಹೇಳ್ತಾ ಇದ್ರಲ್ವಾ, ಸೊ ಅದೆಲ್ಲ ಏನು ಒಂದು ಸುಮಾರು ವಾರಗಳ ಬಗ್ಗೆ ಗಿಲ್ಲಿ ಮಾತಾಡದ್ನಲ್ವಾ, ಅದನ್ನೆಲ್ಲ ಒಂದೇ ಒಂದು ಆಕ್ಟಿವಿಟಿನಲ್ಲಿನೇ ಸೊ ಧ್ರುವಂತ್ ಪೂರ್ತಿ ಎಲ್ಲ ಕಳೆದಾಕ್ಬಿಟ್ಟ ರಘುದು ಅಂತ ನನಗನ್ಸುತ್ತೆ. ಸುಮಾರು ರೀಸನ್ಗಳು ಏನಾಗುತ್ತೆ ಅಂದ್ರೆ ಇಲ್ಲಿ, ಸೊ ಅವ್ರಿಗೆ ಮಾತಾಡಿದ್ರು, ಸೊ ಅದಕ್ಕೋಸ್ಕರ ಅದು ಸರಿ ಇಲ್ಲ ಅಂತಾರೆ. ಸೊ ಆಟದ ಬಗ್ಗೆ ಅಂದ್ರೆ ಟಾಸ್ಕ್ ಅದು ಇದು ಅದ್ರ ಬಗ್ಗೆ ಮಾತಾಡಲ್ಲ. ಅಂಡ್ ಇದ್ಬಿಟ್ಟು ನಿನ್ನ ಒಂದು ಎಪಿಸೋಡ್ ಹೈಲೈಟ್ ಆಗಿರೋದು ಅಂತಂದ್ರೆ ಅದು ನಮ್ಮ ರಕ್ಷಿತಾ, ಗಿಲ್ಲಿ ಅಂಡ್ ಕಾವ್ಯ ಅವರ ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ ಸಿಕ್ಕಾಪಟ್ಟೆ ಫನ್ ಮಾಡಿದ್ರು. ಬಟ್ ಅಲ್ಲಿ ರಕ್ಷಿತಾ ಹೇಳುವಂಥದ್ದು ಏನು ಅಂತಂದ್ರೆ, ಅಂದ್ರೆ ಗಿಲ್ಲಿನೇ ಇಷ್ಟ ಅಂತಲ್ಲ, ಬಟ್ ಗಿಲ್ಲಿ ಮನುಷ್ಯ ಒಂದು ವ್ಯಕ್ತಿತ್ವವಾಗಿ ಇಷ್ಟ, ಬಟ್ ಅವನ್ನ ಪ್ರೀತಿ ಮಾಡುವಂಥದ್ದು, ಮದುವೆ ಆಗುವಂಥದ್ದು ಈ ಥರದಲ್ಲಿ ಇಷ್ಟ ಅಲ್ಲ. ಬಟ್ ಕಿತಾಪತಿ ಮಾಡೋರು, ಆಮೇಲೆ ಈ ಜಾಸ್ತಿ ಲೈಫಲ್ಲಿ ಸೀರಿಯಸ್ ಆಗಿ ಇಲ್ಲೇ ಇರೋವಂಥವ್ರು, ಜೊತೆಗೆ ಕಾಮಿಡಿ ಮಾಡೋವಂಥವ್ರು, ಸೆನ್ಸ್ ಆಫ್ ಹ್ಯೂಮರ್ ಇರೋವಂಥವ್ರು, ಸೊ ಇಂಥವ್ರು ಇಷ್ಟ ಅನ್ನೋ ರೀತಿಯಲ್ಲಿ ಅವ್ರು ರಕ್ಷಿತಾ ಹೇಳುವಂಥದ್ದು. ಬಟ್ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಅದು ಕಾಮಿಡಿ ಹೋಯ್ತು ಅಂತ ಅನ್ಸುತ್ತೆ. ಬಿಕಾಸ್ ಇಬ್ಬರು ಗಿಲ್ಲಿ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಆತ ಕೊನೆಯಲ್ಲಿ, ಆಮೇಲೆ ರಕ್ಷಿತಾ ಕೂಡ ಸೈಲೆಂಟ್ ಆದ್ಲು. ಒಂದು ಅವಳಿಗೆ ಅಲ್ಲಿ ಸ್ವಲ್ಪ ಪದ ಬಳಕೆ ಅಂತ ಬಂದಾಗ ಗೊತ್ತಾಗ್ಲಿಲ್ಲ, ಅಂದ್ರೆ ಇಷ್ಟ ಬಟ್ ಆದ್ರೆ ಇಷ್ಟ ಇಲ್ಲ. ಸೊ ಅದು ಹೇಳಲಿಕ್ಕೆ ಅವಳಿಗೆ ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಜಲಸ್ ಅಂತೂ ಖಂಡಿತವಾಗ್ಲೂ ಇದೆ, ಗಿಲ್ಲಿ ಜೊತೆಗೆ ಯಾರಾದ್ರೂ ಇದ್ರೆ ಆ ಜಲಸ್ ರಕ್ಷಿತಾಗಿದೆ, ಹಂಗೆ ಕಾಣಿಸ್ತಾ ಇದೆ ನಮಗೆ. ಏನು ಅಂತಂದ್ರೆ ಅದೇ ಆ ಥರ ಕ್ಯಾರೆಕ್ಟರ್ ಇರೋವಂಥವ್ರು ಇಷ್ಟ ಆಗ್ತಾರೆ ಅನ್ನೋ ರೀತಿಯಲ್ಲಿ ಅವಳು ರಕ್ಷಿತಾ ಹೇಳಲಿಕ್ಕೆ ಹೊರಟಿರುವಂಥದ್ದು, ಅದೊಂದು ಫನ್ ಆಗಿ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಅದು ಬಿಟ್ಟು ನಮ್ಮ ಯಾರು ಸ್ಪಂದನ ಅವರು ಸೊ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಆ್ಯಂಡ್ ಇಲ್ಲಿವರೆಗೂ ಕೂಡ ಬಂದಿರೋದೇ ದೊಡ್ಡ ವಿಷಯ ಅವರು. ಆ್ಯಂಡ್ ಓಕೆ, ಒಂದು ಒಳ್ಳೆ ರೀತಿಯಲ್ಲಿ ಎಂಟ್ರಿ ಆದರು, ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸಿಟ್ ಆದರು ಅಂತಲೇ ಹೇಳ್ಬೋದು. ಯಾವುದೇ ಒಂದು ಕಾಂಟ್ರವರ್ಸಿ ಅದು ಇದು ಇಲ್ಲದೇನೆ ಸೊ ಒಳ್ಳೆ ರೀತಿಯಲ್ಲೇ ಎಕ್ಸಿಟ್ ಆದರು ಅಂತಲೇ ಹೇಳ್ತೀನಿ. ಆ್ಯಂಡ್ ಅವ್ರಿಗೂ ಕೂಡ ಖುಷಿ ಇತ್ತು ಅಂತ ಅನ್ಸುತ್ತೆ. ಬಿಕಾಸ್ ಇಲ್ಲಿವರೆಗೂ ಕೂಡ ಬರ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ವಂತವ್ರು, ಎಲ್ಲರೂ ಕೂಡ ಹಂಗೆ ಹೇಳ್ತಾರೆ, ಇಲ್ಲಿವರೆಗೂ ಕೂಡ ಬರ್ತೀನಿ ಇಲ್ಲ ಅಂತ ಅನ್ಕೊಂಡಿರಲ್ಲ ಅಂತಾರೆ. ಕೆಲವರು ಎಲಿಮಿನೇಟ್ ಆದ್ಮೇಲೆ ಹೊರಗಡೆ ಹೋದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಷ್ಟೇ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.